ಇದೇನು ಎಲ್ಲವೂ ನಂಬಿಕೆ ಅವ್ರವ್ರ ನಂಬಿಕೆಯಿಂದನೇ ನಡೆಯುತ್ತೆ ಅಂತ ಹೇಳ್ತಾರಲ್ವಾ, ನಾನು ಅದನ್ನು ನಂಬೋದಿಲ್ಲ. ನಮಗೆ ಕಣ್ಣಿಗೆ ಕಾಣದೇ ಇರೋದನ್ನ ಯಾರು ಏನು ಬೇಕಾದ್ರೂ ಹೇಳ್ಬೋದು. ನೀವೇನಾದ್ರು ಇವುಗಳನ್ನು ಹಾಕ್ತಾ ಇದ್ರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ. ಆ ಒಂದು ಕ್ಷಣದಲ್ಲಿ ಅವರು ಏನು ಹೇಳ್ತಾರಲ್ವಾ, ಅದು ನಮಗೆ ಅಟ್ರಾಕ್ಟ್ ಆಯಿತು ಅಂತಂದ್ರೆ ಸಾಕು, ನಾವು ಅದನ್ನ ನಂಬಿ ಪರ್ಚೇಸ್ ಮಾಡಿಬಿಡ್ತೀವಿ. ನೋಡಿ, ಅನೇಕ ಜನರು ಆಧ್ಯಾತ್ಮ ವಿಷಯದಲ್ಲಿ, ಒಂದು ಧಾರ್ಮಿಕವಾದ ಒಂದು ವಿಷಯದಲ್ಲಿ ಇಲ್ಲೇ ದಾರಿ ತಪ್ಪೋದು. ಸ್ನೇಹಿತರೆ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕಿವಿ ಮಾತು ನೋಡಿ. ಈ ಒಂದು ಮಾಲೆಗಳನ್ನು ಹಾಕೋ ಒಂದು ಕಾನ್ಸೆಪ್ಟ್ ಇದೆಯಲ್ವಾ, ಈ ಒಂದು ನಂಬಿಕೆ ಇದೆಯಲ್ವಾ, ಇದು ಎಲ್ಲ ಮತದಲ್ಲೂ ಇದೆ. ಇದು ಹಾಗೆ ಇದ್ರ ಮೇಲೆ ಯಾರು ನಂಬಿಕೆ ಇಟ್ಟಿರ್ತಾರೋ, ಅವರು ಯಾವುದೇ ಮತದವರಾಗಿರಲಿ ಯಾರು ಇವುಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೋ ಅವರಿಗೋಸ್ಕರ ಈ ಒಂದು ವಿಡಿಯೋ. ಇಲ್ಲೇನಂದರೆ ಚಿಂತನೆ ಮಾಡೋಣ ಅಷ್ಟೇ, ಒಂದು ವಿಷಯನ ಇಟ್ಕೊಂಡು ಚಿಂತನೆ ಮಾಡೋಣ. ಇವಾಗ ಒಂದನ್ನು ನಂಬ್ತಾ ಇದ್ದೀವಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ. ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈ ಮಾಲೆಗಳು ಹೇಗೆ ಸೃಷ್ಟಿಯಾದವು ಇದ್ರ ಬಗ್ಗೆ ಯೋಚನೆ ಮಾಡಿದರೆ ನೋಡಿ, ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಸಾವಿರಾರು ಮಂತ್ರಗಳನ್ನು ಪಠಣ ಮಾಡ್ತಿದ್ರು. ಹೀಗೆ ಪಠಣ ಮಾಡಬೇಕಾದ್ರೆ ಅವುಗಳ ಲೆಕ್ಕ ಸಿಗ್ತಾ ಇರಲಿಲ್ಲ. ಹಾಗಾಗಿನೇ ಕೆಲವೊಂದು ಕಲ್ಲುಗಳನ್ನು ಉಪಯೋಗಿಸ್ತಾ ಇದ್ರು, ಇನ್ನು ಕೆಲವರು ಬೀಜಗಳನ್ನು ಉಪಯೋಗಿಸ್ತಾ ಇದ್ರು. ಯಾಕೆ ಅಂತಂದರೆ ಸಂಖ್ಯೆಗಳ ಲೆಕ್ಕ ಸಿಗಲಿ ಮತ್ತು ಮನಸ್ಸು ಏಕಾಗ್ರತೆಯಿಂದ ಇರಲಿ ಅಂತ ಹೇಳಿ. ನೋಡಿ, ಇವುಗಳೇ ಮುಂದೆ ಮಾಲೆಗಳಾದವು. ಹೇಗೆ ಅಂತಂದರೆ ನೋಡಿ, ಅವಾಗೆಲ್ಲ ಪ್ರಕೃತಿಯಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿ ನಂಬ್ತಾ ಇದ್ರು ಅವಾಗೆಲ್ಲ. ಯಾಕೆಂದರೆ ಅವರಿಗೆ ಅವಾಗ ಅಷ್ಟೇ ಜ್ಞಾನ ಇತ್ತು, ಹಾಗಾಗಿ ಅವರ ನಂಬಿಕೆಗಳು ಕೂಡ ಅಷ್ಟೇ ಇದ್ವು. ಅಂದರೆ ಪ್ರಕೃತಿಯಲ್ಲಿ ಏನೆಲ್ಲ ಇದ್ದಾವೋ ಅವುಗಳಲ್ಲಿ ವಿಶೇಷವಾದ ಒಂದು ಶಕ್ತಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಇವಾಗ ಮರದಲ್ಲಾಗಲಿ, ಕಲ್ಲಲ್ಲಾಗಲಿ, ಬೀಜದಲ್ಲಾಗಲಿ, ಹೀಗೆ ಬೇರೆ ಬೇರೆ ಇದರಲ್ಲಿ ಒಂದು ರೀತಿಯಾದ ಶಕ್ತಿ ಇದೆ ಅಂತ ಹೇಳಿ ಭಾವಿಸ್ತಿದ್ರು. ಈ ಒಂದು ನಂಬಿಕೆಯಿಂದನೇ ಆ ಒಂದು ಶಕ್ತಿಗಳು ನಮ್ಮ ಜೊತೆಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಅವುಗಳನ್ನೇ ಮಾಲೆಗಳಾಗಿ ಮಾಡಿಕೊಂಡು ಹಾಕೊತಾ ಇದ್ರು. ನೋಡಿ, ಇವುಗಳೇ ಭಕ್ತಿ ಮಾಲೆಗಳಾದವು. ನೋಡಿ, ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರೋ ಒಂದು ವಿಷಯ ಏನು ಅಂತಂದರೆ, ಭಕ್ತಿ ಅಂತಂದರೆ ಇದಕ್ಕೆ ತುಂಬ ದೊಡ್ಡದಾದ ಒಂದು ಅರ್ಥ ಇದೆ. ನಿಜವಾದ ವ್ಯಕ್ತಿ ಭಕ್ತಿಯಲ್ಲಿ ಇದ್ದ ಅಂತಂದರೆ ಅವನ ಒಂದು ಜೀವನ ಶೈಲಿನೇ ಬದಲಾಗುತ್ತೆ ಮತ್ತು ವ್ಯಕ್ತಿತ್ವನೇ ಬದಲಾಗುತ್ತೆ. ವ್ಯಕ್ತಿಯ ಮುಖದಲ್ಲಿ ಒಂದು ಯಾವಾಗಲೂ ಮಂದಹಾಸ ಇರುತ್ತೆ. ಹೀಗಿರಬೇಕಾದ್ರೆ ಭಕ್ತಿಗೆ ತುಂಬ ಒಂದು ದೊಡ್ಡದಾದ ಒಂದು ಅರ್ಥ ಇದೆ. ಈಗ ನಾವು ಭಕ್ತಿಯನ್ನು ಎರಡು ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಒಂದು ಭಕ್ತಿ ಆಂತರಿಕವಾಗಿರುತ್ತೆ, ಇನ್ನೊಂದು ತೋರಿಕೆ ರೀತಿಯಲ್ಲಿ ಇರುತ್ತೆ. ನೋಡಿ, ಈ ಆಂತರಿಕವಾದ ಭಕ್ತಿಗೆ ಸ್ವಲ್ಪ ವ್ಯಕ್ತಿ ಕಷ್ಟಪಡಬೇಕಾಗುತ್ತೆ. ಇಲ್ಲಿ ಅವನು ಪುಸ್ತಕಗಳನ್ನು ಓದಬೇಕಾಗುತ್ತೆ, ಜ್ಞಾನ ಗಳಿಸಬೇಕಾಗುತ್ತೆ, ಭಗವಂತನ ಬಗ್ಗೆ ಅರಿಬೇಕಾಗುತ್ತೆ, ಮತ್ತು ತನ್ನ ಅಹಂಕಾರವನ್ನು ಕಳ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ವ್ಯಕ್ತಿ ಸ್ಟ್ರಗಲ್ ಪಡಬೇಕಾಗುತ್ತೆ. ಫಸ್ಟಿಗೆ ಇದು ಸ್ವಲ್ಪ ಸ್ಟ್ರಗಲ್ ಅನಿಸಿದ್ರು ಆಮೇಲೆ ವ್ಯಕ್ತಿ ತುಂಬ ಒಂದು ಆನಂದವನ್ನು ಅನುಭವಿಸ್ತಾನೆ. ಆದರೆ ಕೆಲವೊಬ್ರಿಗೆ ಸ್ಟ್ರಗಲ್ ಪಡೋಕ್ಕೆ ಇಷ್ಟ ಇರೋದಿಲ್ಲ. ನೋಡಿ, ಯಾರಿಗಾದರೂ ತಲೆ ಕೆಲಸ ಅಂತಂದರೆ, ಇಲ್ಲ ಪುಸ್ತಕ ಓದೋದು, ಅರ್ಥ ಮಾಡ್ಕೊಳ್ಳೋದು, ಜ್ಞಾನ ಗಳಿಸೋದು, ಯೋಚನೆ ಮಾಡೋದು, ಈ ರೀತಿಯಾದ ವಿಷಯಗಳನ್ನು ಮಾಡೋದು ಅಂತಂದರೆ ಕೆಲವೊಬ್ಬರಿಗೆ ಕಷ್ಟ. ಮನುಷ್ಯ ಅಂದರೆ ಮೊದಲೇ ಸೋಂಬೇರಿ ಅಲ್ವಾ. ಹಾಗಾಗಿ ಕೆಲವೊಬ್ಬರು ಏನು ಮಾಡ್ತಾರೆ, ತೋರಿಕೆಯ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಈ ತೋರಿಕೆಯ ಭಕ್ತಿ ಅನ್ನೋದು ಹೇಗೆ ಬಂತು ಅಂತಂದರೆ ನೋಡಿ, ಅವಾಗೆಲ್ಲ ಧಾರ್ಮಿಕ ವ್ಯಕ್ತಿಗಳು ಅಂತಂದರೆ, ಅಂದರೆ ಯಾರನ್ನು ಗುರುಗಳು ಅಂತ ಹೇಳ್ತೀವೋ, ಸ್ವಾಮೀಜಿಗಳು ಅಂತ ಹೇಳ್ತೀವೋ, ಮತ್ತು ಫಕೀರರಾಯಿತು, ಸಾಹೇಬರಾಯಿತು, ಎಲ್ಲ ಧರ್ಮದಲ್ಲಿ ಕೂಡ ಇವರು ಸ್ವಲ್ಪ ವಿಶೇಷವಾಗಿ ಇರ್ತಿದ್ರು. ಸಾಮಾನ್ಯ ಜನರಂತೆ ಇರ್ತಾ ಇರಲಿಲ್ಲ. ಅಂದರೆ ಅವರ ಒಂದು ವೇಷಭೂಷಣ ಬೇರೆ ರೀತಿಯಲ್ಲಿ ಇರ್ತಿತ್ತು. ಇವಾಗ ನೋಡಿ, ಸಾಮಾನ್ಯ ಜನರ ಗುಂಪಲ್ಲಿ ಅವರು ನಿಂತ್ಕೊಂಡ್ರು ಅಂತಂದರೆ ಎಲ್ಲರೂ ಅವರನ್ನೇ ನೋಡ್ತಾ ಇದ್ರು. ಒಂಥರ ಅಟ್ರಾಕ್ಷನ್ ಆಗ್ತಿತ್ತು ಜನರಿಗೆ. ಆ ಥರ ವೇಷಭೂಷಣ ಆಗ್ತಿದ್ರು, ಮಾಲೆ ಹಾಕ್ತಿದ್ರು, ಗಡ್ಡ ಬಿಡ್ತಿದ್ರು. ಇವರನ್ನು ನೋಡಿದ ತಕ್ಷಣ ಜನರಿಗೆ ಏನು ಅನಿಸೋದು ಅಂತಂದರೆ, ನಾವು ಕೂಡ ಇವರಂತೆ ಆಗಬೇಕು, ಭಕ್ತಿಯನ್ನು ಪಡ್ಕೋಬೇಕು ಅಂತ ಅನಿಸ್ತಾ ಇತ್ತು. ಆಗ ಸಾಮಾನ್ಯ ಜನರು ಸರಳವಾಗಿ ಹುಡ್ಕೊಂಡಿರೋ ದಾರಿ ಯಾವುದು ಅಂತಂದರೆ, ಆ ಧಾರ್ಮಿಕ ವ್ಯಕ್ತಿ ಏನೆಲ್ಲ ವೇಷಭೂಷಣವನ್ನೆಲ್ಲ ಹಾಕಿರ್ತಾನಲ್ವ ಅವುಗಳನ್ನು ನಾವು ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿದರು. ಹಾಗಾಗಿನೇ ಈ ಒಂದು ಭಕ್ತಿ ಮಾಲೆಗಳು, ಭಕ್ತಿ ಸರಗಳು ಇಲ್ಲಿದ್ದನೇ ಹೆಚ್ಚಾದವು. ಯಾವಾಗ ವ್ಯಕ್ತಿ ಇವುಗಳ ಕಡೆಗೆ ಅತಿಯಾದ ನಂಬಿಕೆಗಳನ್ನು ಈಡೋದಕ್ಕೆ ಶುರು ಮಾಡಿದ್ನೋ ಆಗ ಇವುಗಳನ್ನು ಮಾರೋಕ್ಕೂ ಕೂಡ ಜನ ಮುಂದಾದರು. ನೋಡಿ, ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ, ಜಾತ್ರೆಯಲ್ಲೆಲ್ಲ ಮಾರ್ತಾಯಿದ್ರು. ಮತ್ತು ಈಗಲೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಅಲ್ಲಿ ಏನಾದ್ರು ವಿಶೇಷವಾಗಿ ಜಾತ್ರೆ ನಡೀತಾ ಇದೆ ಅಂತಂದರೆ ಅಲ್ಲಿ ಕೂಡ ಕೆಲವೊಂದು ಭಕ್ತಿ ಮಾಲೆಗಳನ್ನು ಮಾರ್ತಾರೆ, ಇಲ್ಲಾಂದರೆ ಕೆಲವೊಬ್ಬರು ನಾಮ ಇಡ್ತಾರೆ. ಹೀಗೆ ಅವರವರು ಆದ ಒಂದು ಮತದಲ್ಲಿ ಏನೆಲ್ಲ ಒಂದು ಆ ರೀತಿಯಾದ ನಂಬಿಕೆ ಇರುತ್ತೋ ಅಂಥ ವಸ್ತುಗಳನ್ನು ಮಾರ್ತಾ ಇದ್ದಾರೆ. ಯಾವಾಗ ಹೆಚ್ಚು ಜನ ಇವುಗಳ ಮೇಲೆ ನಂಬಿಕೆಯನ್ನು ಇಡೋದಕ್ಕೆ ಶುರು ಮಾಡಿದ್ರೋ
ಆಗ ಇವುಗಳಿಗೆ ಬೇಡಿಕೆ ಇನ್ನೂ ಹೆಚ್ಚಾಯಿತು. ನೋಡಿ, ಅನೇಕ ಜನರು ಆಧ್ಯಾತ್ಮ ವಿಷಯದಲ್ಲಿ, ಒಂದು ಧಾರ್ಮಿಕ ಆದ ಒಂದು ವಿಷಯದಲ್ಲಿ ಇಲ್ಲೇ ದಾರಿ ತಪ್ಪೋದು. ನೋಡಿ, ಒಬ್ಬ ವ್ಯಕ್ತಿ ತೋರಿಕೆಗೋಸ್ಕರ ಎಲ್ಲವನ್ನು ಮಾಡೋಕ್ಕೆ ಮುಂದಾದ ಅಂತಂದ್ರೆ ಅವನು ಆಂತರಿಕವಾಗಿ ತನ್ನ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸೋದೇ ಬಿಟ್ಟು ಬಿಡ್ತಾನೆ. ಇವಾಗ ನೋಡಿ, ಧಾರ್ಮಿಕ ವೇಷಭೂಷಣವನ್ನ ಹಾಕಿರ್ತಾರೆ ಮತ್ತು ಮನಸ್ಸಲ್ಲಿ ದ್ವೇಷ, ಅಸೂಯೆ, ಭೇದವನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅದು ಅವರಲ್ಲಿ ಇರುತ್ತೆ. ಇದು ಯಾಕೆ ಅಂತಂದ್ರೆ ಕೇವಲ ತೋರಿಕೆಗೋಸ್ಕರ ಇವುಗಳನ್ನ ಮಾಡ್ತಿರ್ತಾರೆ. ಹಾಗಾಗಿನೇ ಇವತ್ತು ನಕಲಿ ಸ್ವಾಮೀಜಿಗಳು, ನಕಲಿ ಗುರುಗಳು, ನಕಲಿ ಫಕೀರರು ಇವರ ಸಂಖ್ಯೆ ಜಾಸ್ತಿ ಆಗಿದೆ. ಇವಾಗ ಸಮಾಜದಲ್ಲಿ ಯಾರು ನಿಜವಾದ ಗುರುಗಳು ಅಂತ ಕಂಡುಹಿಡಿಯೋದೇ ಕಷ್ಟ ಆಗಿಬಿಟ್ಟಿದೆ ಈಗ. ಹಾಗಾಗಿ ನಾವು ಒಬ್ಬರನ್ನ ಗುರುಗಳನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ತುಂಬ ಜಾಗ್ರತೆಯಿಂದ ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ನಾವು ಅವರಲ್ಲಿ ನೋಡಬೇಕು, ಅವರಿಗೆ ಎಷ್ಟು ವಿಷಯಗಳು ಗೊತ್ತಿದ್ದಾವೆ, ಅವರು ಎಷ್ಟು ಕಲ್ತಿದ್ದಾರೆ. ಇವುಗಳನ್ನೆಲ್ಲ ನೋಡಿ ನಾವು ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕೇವಲ ವೇಷಭೂಷಣವನ್ನು ನೋಡಿ ಎಲ್ಲರೂ ಗುರುಗಳಂತೆ ಭಾವಿಸಿದ್ವಿ ಅಂತಂದರೆ ನಮ್ಮನ್ನು ಖಂಡಿತ ದಾರಿ ತಪ್ಪಿಸ್ತಾರೆ. ನಮ್ಮ ನಂಬಿಕೆಗಳು ಕೂಡ ದಾರಿ ತಪ್ತವೆ ಅಲ್ಲಿ. ನೋಡಿ, ಯಾಕೆ ಇವತ್ತು ಹೆಚ್ಚಾಗಿ ಇವುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತಂದರೆ ಅವಾಗೆಲ್ಲ ಕೆಲವೊಬ್ಬರು ಇವುಗಳನ್ನು ಮಾರ್ತಾ ಇದ್ರು, ಏನಂದರೆ ಹೊಟ್ಟಿಪಾಡಿಗೆ ಮಾಡ್ತಾ ಇದ್ರು. ಬಟ್ ಅವರು ಹೇಗೆ ಮಾರ್ತಿದ್ರು ಅಂತಂದರೆ ಸುಮ್ಮನೆ ಇಟ್ಕೊಂಡು ಕೂತ್ಕೊತಿದ್ರು ಅಷ್ಟೇ. ಜನ ಇಷ್ಟ ಬಂದರೆ ದುಡ್ಡು ಕೊಟ್ಟು ಅವುಗಳನ್ನು ಪರ್ಚೇಸ್ ಮಾಡ್ತಿದ್ರು. ಆದರೆ ಇವಾಗ ಏನು ಮಾಡ್ತಾರೆ, ಇವುಗಳನ್ನು ಯಾರು ಮಾಡ್ತಾ ಇದ್ದಾರೆ, ಎಂಥವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಯಾರನ್ನು ನಾವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಧಾರ್ಮಿಕ ಗುರುಗಳು, ಧಾರ್ಮಿಕ ವ್ಯಕ್ತಿಗಳು ಅಂತ ಹೇಳಿ ಕರಿತಾ ಇದ್ದೀವೋ ಅವರೇ ಇವುಗಳನ್ನು ಮಾರ್ತಾ ಇದ್ದಾರೆ. ಏನಂದರೆ ಇವಾಗ ಒಂದು ಸ್ವಲ್ಪ ಸ್ಪೆಷಲಾಗಿ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಕೆಲವೊಂದನ್ನು. ಏನು ಅಂತಂದರೆ ಒಂದು ಮಾಲೆ ಮಾರಬೇಕು ಅಂತಂದರೆ ಇದ್ರ ಹಿಂದೆ ಈ ಕಾರಣ ಇರುತ್ತೆ. ಅಂದರೆ ನೀವು ಈ ಮಾಲೆಯನ್ನು ಹಾಕ್ಕೊಂಡ್ರೆ ನಿಮಗೆ ದುಡ್ಡು ಬರುತ್ತೆ, ಮತ್ತು ಈ ಮಾಲೆಯನ್ನು ಹಾಕ್ಕೊಂಡ್ರೆ ನಿಮಗೆ ಪ್ರೀತಿಸೋರು ಹತ್ತಿರ ಆಗ್ತಾರೆ, ದೂರ ಆಗೋದಿಲ್ಲ. ನೋಡಿ, ನಾನೊಂದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ, ಇದೇ ಒಂದು ವಿಷಯದ ಬಗ್ಗೆನೇ ಹೇಳ್ತಾ ಇದ್ರು. ನಾನು ಕಮೆಂಟ್ಸ್ ತೆಗೆದು ನೋಡಿದೆ, ಎಲ್ಲ ಬರೀ ಯುವಕರೇ ಲಿಂಕ್ ಕಳಿಸಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಅಂದರೆ ಯುವಕರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇದೆಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ನೋಡಿ, ಇವುಗಳನ್ನು ಹಾಕ್ಕೊಂಡ್ರೆ ನಿಮಗೆ ಪಾಸಿಟಿವ್ ಆದ ಎನರ್ಜಿ ಬರುತ್ತೆ. ಹೀಗೆ ಒಂದೇನಾರು ಕೊಡಬೇಕು ಅಂತಂದರೆ ಅವುಗಳ ಹಿಂದೆ ಏನಾರು ಒಂದು ಕಥೆಯನ್ನು ಇವಾಗ ಹೇಳ್ತಾರೆ. ಇವಾಗ ನೋಡಿ, ಕಥೆಯನ್ನು ಹೇಳೋ ಒಂದು ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರ ಇದೆ, ನಮಗೆ ಮಾತ್ರ ಇದೆ. ಯಾಕಂದರೆ ಕಥೆಗಳಿಗೆ ಮನುಷ್ಯ ಹೆಚ್ಚಾಗಿ ಒಲವನ್ನು ತೋರಿಸೋದು ಈಗ ಅಲ್ವಾ. ಅದು ಮುಂದೆ ಏನಾಗುತ್ತೋ ಬಿಡ್ತೋ ಸೆಕೆಂಡ್ರಿ. ಆ ಒಂದು ಕ್ಷಣದಲ್ಲಿ ಅವರು ಏನು ಹೇಳ್ತಾರಲ್ವ, ಅದು ನಮಗೆ ಅಟ್ರ್ಯಾಕ್ಟ್ ಆಯಿತು ಅಂತಂದರೆ ಸಾಕು, ನಾವು ಅದನ್ನು ನಂಬಿ ಪರ್ಚೇಸ್ ಮಾಡಿಬಿಡ್ತೀವಿ. ಇನ್ನೊಂದೇನೆಂದರೆ ನೋಡಿ, ಇವುಗಳನ್ನು ಯಾರು ಪ್ರಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಯಾರು ಪಾಪ್ಯುಲರ್ ಆಗಿರ್ತಾರಲ್ವ ಸೋಷಿಯಲ್ ಮೀಡಿಯಾದಲ್ಲಿ, ಅವರೇ ಇವುಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಜನರ ಒಂದು ಯೋಚನೆ ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ ಯಾರು ಹೆಚ್ಚಾದ ಒಂದು ಸಬ್ಸ್ಕ್ರೈಬರನ್ನು ಹೊಂದಿರ್ತಾರೋ, ವ್ಯೂಸನ್ನು ಹೊಂದಿರ್ತಾರೋ, ಫಾಲೋವರ್ಸ್ ಹೊಂದಿರ್ತಾರೋ ಅವರೇ ದೊಡ್ಡ ಗುರುಗಳು ಅಂತ ಹೇಳಿ ಭಾವಿಸ್ತಾರೆ ಇವಾಗ. ಹಾಗಾಗಿನೇ ಅಂಥವ್ರೇನಾದರೂ ಇವುಗಳ ಬಗ್ಗೆ ಹೇಳಿದರು ಅಂತಂದರೆ ಜನರು ಇನ್ನೂ ಒಂದು ಸ್ಟ್ರಾಂಗ್ ಆಗಿ ನಂಬಿಬಿಡ್ತಾರೆ. ನೋಡಿ, ಇನ್ನು ಕೆಲವೊಬ್ರು ಹೇಳ್ತಾರೆ ಇವೆಲ್ಲ ನಂಬಿಕೆ ಮೇಲೆ ಹೋಗುತ್ತೆ, ಅವ್ರವ್ರ ನಂಬಿಕೆ ಅಂತ ಹೇಳಿ. ನೋಡಿ, ಎಲ್ಲವನ್ನು ಬರೀ ಎಲ್ಲ ನಂಬಿಕೆಯಿಂದನೇ ಮನುಷ್ಯ ಮಾಡ್ತಾ ಇದ್ದಾನೆ. ನೋಡಿ, ಇವಾಗ ಒಂದು ತರಕಾರಿ ತೊಗೊಳಕ್ಕೆ ಹೋದ ಅಂತಂದರೆ ಒಂದು ಟೊಮೊಟೊ ಹಣ್ಣು ತೊಗೊತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆಗ ಅವನ ಅಂಗಡಿಯವನು ಟೊಮೊಟೊ ಹಣ್ಣು ಒಂದೇ ಸಲ ತುಂಬಿ 1 kg ಕೈಗೆ ಕೊಟ್ಟು ತೊಗೊಳಮ್ಮ ಅಂತಂದರೆ ನಾವು ತೊಗೊತೀವ? ಇಲ್ಲ. ಅಲ್ಲಿ ಯೋಚನೆ ಮಾಡ್ತೀವಿ. ಅಂದರೆ ಅವುಗಳನ್ನೆಲ್ಲ ತೆಗೆದು ನೋಡ್ತೀವಿ, ಯಾವುದು ಸರಿ ಇದ್ದಾವೆ, ಯಾವುದಿಲ್ಲ ಅಂತ ಹೇಳಿ. ಮತ್ತು ಒಂದು ಬಟ್ಟೆ ಅಂಗಡಿಗೆ ಹೋದ್ರೂ ಕೂಡ ಬಟ್ಟೆ ಅಂಗಡಿಯವನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಬಟ್ಟೆ ತೊಗೊಳಮ್ಮ, ಇದು ಚೆನ್ನಾಗಿದೆ ಅಂತ ಕೊಟ್ಟರೆ ನಾವೇನಾದ್ರು ತೊಗೊತೀವ? ಇಲ್ಲ. ಅಲ್ಲಿ ಕೂಡ ನಾವು ಚೆಕ್ ಮಾಡ್ತೀವಿ, ಬಟ್ಟೆ ಬಣ್ಣ ಹೋಗುತ್ತಾ ಅಥವಾ ನೀರಲ್ಲಿ ಹಾಕಿದ್ರೆ ಏನಾದ್ರು ಮುದ್ದೆ ಆಗುತ್ತಾ, ಈ ಥರ ಕ್ವಾಲಿಟಿಯನ್ನು ಚೆಕ್ ಮಾಡ್ತೀವಲ್ವ. ನೋಡಿ, ಹೀಗೆ ಎಲ್ಲ ರಂಗದಲ್ಲೂ ನಾವು ಬುದ್ಧಿಯನ್ನು ಉಪಯೋಗಿಸ್ತೀವಿ. ಅಥವಾ ಎಲ್ಲ ನಂಬಿಕೆಯಿಂದನೇ, ಬರೀ ನಾವು ಕುರುಡು ನಂಬಿಕೆಯಿಂದನೇ ಜೀವನ ಮಾಡೋದಿಲ್ಲ, ಎಲ್ಲ ರಂಗದಲ್ಲೂ ಬುದ್ಧಿಯನ್ನು ಉಪಯೋಗಿಸ್ತೀವಿ. ಆದರೆ ಆಧ್ಯಾತ್ಮದಲ್ಲಿ, ದೇವರು, ಧರ್ಮ ಅನ್ನೋ ಒಂದು ವಿಷಯದಲ್ಲಿ ಯಾಕೆ ನಾವು ಯೋಚನೆ ಮಾಡೋದಿಲ್ಲ? ಯೋಚನೆ ಮಾಡಬೇಕು ಸ್ನೇಹಿತರೆ. ನಂಬಿಕೆಗಳೆಲ್ಲ ಸತ್ಯ ಆಗಿರೋದಿಲ್ಲ, ಸತ್ಯ ಒಂದಿರುತ್ತೆ, ಅದನ್ನು ಮಾತ್ರ ನಂಬಬೇಕು. ನಾವು ಅದನ್ನು ನಂಬಬೇಕು ಅಂದರೆ ಸ್ವಲ್ಪ ಸ್ಟ್ರಗಲ್ ಪಡಬೇಕಾಗುತ್ತೆ, ಅಂದರೆ ಯೋಚನೆ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ. ನೋಡಿ, ಸತ್ಯನ ನಾವು ಸ್ಟ್ರಗಲ್ ಪಡೆದಿದ್ದಾನೆ ನಮಗೆ ಸತ್ಯ ಗೊತ್ತಾಗೋದಿಲ್ಲ. ಹಾಗಾಗಿನೇ ಇದೇನು ಎಲ್ಲವೂ ನಂಬಿಕೆ, ಅವ್ರವ್ರ ನಂಬಿಕೆಯಿಂದನೇ ನಡೆಯುತ್ತೆ ಅಂತ ಹೇಳ್ತಾರಲ್ವಾ, ನಾನು ಅದನ್ನು ನಂಬೋದಿಲ್ಲ. ಅವ್ರೇನಾದ್ರು ಎಲ್ಲವೂ ಬರೀ ನಂಬಿಕೆ ಅಂತಂದರೆ ಕೇವಲ ಭಾವನಾತ್ಮಕವಾಗಿ ಅವರು ಅವುಗಳನ್ನು ಪಾಲಿಸೋಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಕೆಲವೊಂದು ಸರಿ ಭಾವನೆಗಳು ನಮ್ಮನ್ನು ಮೂಲೆ ಗುಂಪಾಗಿ ಮಾಡಿಬಿಡ್ತವೆ. ಹಾಗಾಗಿನೇ ದೇವರು ನಮಗೆ ಭಗವಂತ ಬುದ್ಧಿಶಕ್ತಿ, ಆಲೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇನ್ನೊಂದು ತುಂಬ ಡೇಂಜರ್ ಆಗಿರೋ ವಿಷಯ ಏನು ಅಂತಂದರೆ, ಇದರಿಂದ ನೋಡಿ, ನೀವೇನಾದ್ರು ಇವುಗಳನ್ನು ಹಾಕ್ತಾ ಇದ್ದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ. ನೀವು ಯಾವುದೋ ಒಂದು ಸರನ ಪರ್ಚೇಸ್ ಮಾಡಿ ಇದರಿಂದ ದುಡ್ಡು ಬರುತ್ತೆ ಅಂತ ಯಾರೋ ಒಬ್ಬರು ಹೇಳಿ ನಿಮಗೆ ಕೊಟ್ಟರು ಅಂತ ಅಂದ್ಕೊಳ್ಳಿ. ನೀವು ಅದ್ರ ಮೇಲೆ ಸ್ಟ್ರಾಂಗ್ ಆಗಿ ನಂಬಿಕೆ ಇಟ್ಟು ನೀವು ಅದನ್ನು ಹಾಕ್ಕೊಂಡಿದ್ದೀರ.
ಆಗ ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂತಂದರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೀವು ಅದನ್ನ ದುಡ್ಡನ್ನು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ದಾರಿಯನ್ನು ಹುಡ್ಕೋದಿಲ್ಲ. ನೀವು ಸ್ಟ್ರಾಂಗ್ ಆಗಿ ನೀವೇನು ಸರ ಹಾಕೊಂಡಿರ್ತೀರಲ್ವ ಅದ್ರ ಮೇಲೆ ನಂಬಿಕೆಯನ್ನು ಇಟ್ಟಿರ್ತೀರ. ಇನ್ನೊಂದೇನು ಅಂದರೆ ನಮಗೆ ಒಂದು ಪಾಸಿಟಿವ್ ಆದ ಎನರ್ಜಿ ಬರುತ್ತೆ ಅಂತ ಹೇಳಿ ಇನ್ನೊಂದೇನೋ ಒಂದು ನೀವು ಸರ ಹಾಕ್ಕೊಂಡ್ರಿ ಅಂತಂದರೆ ಆಗ ನೀವು ಸಂಪೂರ್ಣವಾದ ನಂಬಿಕೆಯನ್ನು ಆ ಒಂದು ಸರದಲ್ಲಿ ನೀವು ಇಟ್ಟಿರ್ತೀರ, ಆ ಒಂದು ಮಾಲೆಯಲ್ಲಿ ಇಟ್ಟಿರ್ತೀರ, ನಿಮ್ಮ ಮೇಲೆ ಇರೋದಿಲ್ಲ. ನೋಡಿ, ಪಾಸಿಟಿವ್ ಆದ ಎನರ್ಜಿ ಯಾವಾಗ ಬರುತ್ತೆ ಅಂದರೆ ಒಳ್ಳೆಯದನ್ನು ಯೋಚನೆ ಮಾಡಿದಾಗ, ಒಳ್ಳೆಯದನ್ನು ಮಾತಾಡಿದಾಗ, ಒಳ್ಳೆಯದನ್ನು ಮಾಡಿದಾಗ ನಮ್ಮ ದೇಹದ ಮುಖಾಂತರ ಆಗ ಮಾತ್ರ ನಮ್ಮಲ್ಲೊಂದು ಪಾಸಿಟಿವ್ ಆದ ಎನರ್ಜಿ ಬರುತ್ತೆ. ಇಲ್ಲ ನಾವು ಮಾಡಲಿಲ್ದೆ, ಏನೂ ಪ್ರಯತ್ನ ಮಾಡಲಿಲ್ದೆ ನಾವು ಸುಮ್ಮನೆ ಕೂತ್ಕೊಂಡ್ವಿ ಅಂದರೆ ಅದು ಬಾಬಾ ಅಂದರೆ ಬರೋದಿಲ್ಲ. ಇಲ್ಲಿ ಕೂಡ ಸ್ಟ್ರಗಲ್ ಪಡಬೇಕಾಗುತ್ತೆ. ಅಂದರೆ ನೋಡಿ, ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನಂಬ್ತಾ ಇದ್ದಾನೆ ಅಂತಂದರೆ ಅಲ್ಲಿ ಅವನು ತನ್ನ ಆಲೋಚನೆ ಮಾಡೋ ಶಕ್ತಿಯನ್ನು ಕಳ್ಕೊತಾ ಇದ್ದಾನೆ, ಬುದ್ಧಿಶಕ್ತಿಯನ್ನು ಕಳ್ಕೊತಾ ಇದ್ದಾನೆ. ಭಗವಂತ ನಮಗೆ ಇವುಗಳನ್ನು ಯಾಕೆ ಕೊಟ್ಟಿದ್ದಾನೆ ಅಂತಂದರೆ ನಾವು ಜ್ಞಾನವನ್ನು ಪಡೆದು ಸತ್ಯದ ದಾರಿಯಲ್ಲಿ ನಡಿಬೇಕು ಅಂತ, ಆ ಒಂದು ಅಂತಿಮ ಸತ್ಯವನ್ನು ತಲುಪಬೇಕು ಅಂತ ಹೇಳಿ ನಾವು ಇವುಗಳನ್ನೇ ಕಟ್ ಮಾಡಿದ್ವಿ ಅಂತಂದರೆ ಆಲೋಚನೆ ಮಾಡೋ ಶಕ್ತಿಯನ್ನು ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು, ಗ್ರಹಿಕೆ ಶಕ್ತಿಯನ್ನು, ಇವುಗಳನ್ನೇ ನಾವು ಕಟ್ ಮಾಡಿದ್ವಿ ಅಂತಂದರೆ ನಮಗೆ ಬೆಳಕು ಹೇಗೆ ಕಾಣುತ್ತೆ, ಸತ್ಯದ ದಾರಿ ಹೇಗೆ ಕಾಣುತ್ತೆ? ಆಗ ನಾವು ಕುರಿಗಳಾಗಿಬಿಡ್ತೀವಿ ಅಷ್ಟೇ. ಯಾರಾದರೂ ಆ ಕಡೆಗೆ ಹೋಗಿ ಅದನ್ನು ಮಾಡೋದಂದರೆ ಸುಮ್ಮನೆ ಮಾಡಿಬಿಡ್ತೀವಿ. ಯಾಕಂದರೆ ನಾವಲ್ಲಿ ಯೋಚನೆ ಮಾಡೋದಿಲ್ಲ ಅಲ್ವಾ, ಬ್ರೈನಲ್ಲಿ ಕೆಲಸ ಮಾಡಲ್ಲ. ಹಾಗಾಗಿ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ, ಈ ಒಂದು ದೇವರು, ಭಕ್ತಿ, ನಂಬಿಕೆ ಅನ್ನೋ ಒಂದು ವಿಚಾರದಲ್ಲಿ ಯಾವಾಗಲೂ ನಾವು ಕುರುಡಾಗಿರಬಾರ್ದು. ಯಾರೋ ಏನೋ ಒಂದು ಹೇಳಿದರು ಅಂತಂದರೆ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾನು ಅದನ್ನು ನಂಬಬೇಕಾ ಬೇಡವಾ, ಅದನ್ನು ಪಾಲಿಸ್ಬೇಕಾ ಬೇಡವಾ ಅಂತ ಹೇಳಿ. ನೋಡಿ, ನೀವೇನಾದರೂ ಇಲ್ಲ ಅವುಗಳನ್ನು ಬರೀ ಚೆಂದ ಕಾಣಕ್ಕೆ ಹಾಕೊತಾ ಇದ್ದೀರಾ, ಬ್ಯೂಟಿಗೋಸ್ಕರ ಹಾಕೊತಾ ಇದ್ದೀರಾ, ಒಂದು ಶೋಗೋಸ್ಕರ ಹಾಕೊತಾ ಇದ್ದೀರಾ ಅಂತಂದರೆ ಅಲ್ಲಿ ಏನು ತೊಂದರೆ ಇಲ್ಲ. ಯಾಕಂದರೆ ಅಲ್ಲಿ ನಿಮ್ಮದು ಒಂದು ನಂಬಿಕೆಯ ಶಕ್ತಿ ಕೆಲಸ ಮಾಡೋದಿಲ್ಲ ಅಲ್ಲಿ. ಹಾಗಾಗಿ ನೀವು ಈ ರೀತಿ ಏನಾರು ಆಗ್ತಾ ಇದ್ದರೆ ಇವುಗಳಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನನ್ನ ಕೈ ಚೆಂದ ಕಾಣಬೇಕು ಅಂತ ನೀವು ಆಗ್ತಾ ಇದ್ದೀರಾ, ನನ್ನ ಒಂದು ಲುಕ್ಕು ಚೆನ್ನಾಗಿ ಕಾಣಬೇಕು ಅಂತ ಒಂದು ಸರ ಆಗ್ತಾ ಇದ್ದೀರಾ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿ ನಿಮ್ಮ ನಂಬಿಕೆ ಕೆಲಸ ಮಾಡ್ತಾ ಇರೋದಿಲ್ಲ. ನೀವು ಚೆಂದ ಕಾಣಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅಷ್ಟೇ. ಈ ರೀತಿ ಹಾಕೋದ್ರಿಂದ ಏನು ತೊಂದರೆ ಇಲ್ಲ. ಆದರೆ ನೀವು ಅದರಲ್ಲಿ ಏನೋ ಒಂದು ಶಕ್ತಿ ಇದೆ, ಅದರಿಂದ ಏನೋ ಒಂದು ಬರುತ್ತೆ ಅಂತ ಹೇಳಿ ಏನೋ ಒಂದು ನಂಬಿಕೆಯಿಂದ ನೀವು ಹಾಕ್ಕೊಂಡ್ರಿ ಅಂತಂದರೆ ಈ ಒಂದು ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಕಾಣದ ಶಕ್ತಿ ಏನಿದಾವಲ್ವ, ನಮಗೆ ಕಣ್ಣಿಗೆ ಕಾಣದೇ ಇರೋದನ್ನು ಯಾರು ಏನು ಬೇಕಾದ್ರೂ ಹೇಳ್ಬೋದು. ಯಾಕಂದರೆ ಅದು ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ, ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನೊಂದು ಫೈನಲ್ ಆಗಿ ಸ್ನೇಹಿತರೆ ನಾನು ಹೇಳೋದೇನೆಂದರೆ, ನಂಬಿಕೆ ಭಗವಂತನ ಮೇಲಿಡಬೇಕು. ನಾವು ಭಗವಂತನ ಮೇಲಿಡಬೇಕು, ಭಗವಂತನ ಸೃಷ್ಟಿ ಮಾಡಿರೋ ವಸ್ತುಗಳ ಮೇಲಲ್ಲ. ಈ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದಾವಲ್ವ ಇವೆಲ್ಲವೂ ಭಗವಂತನ ಸೃಷ್ಟಿಗಳು. ಈ ಎಲ್ಲ ಶಕ್ತಿ ಭಗವಂತನ ಹತ್ರ ಇರುತ್ತೆ, ಆ ಒಂದು ಸೃಷ್ಟಿ ಮಾಡಿರೋ ಶಕ್ತಿಯಲ್ಲಿ ಇರೋದಿಲ್ಲ. ನಾವು ಯಾವಾಗ ಭಗವಂತನ ಹತ್ರ ಪೂರ್ತಿಯಾಗಿ ಭರವಸೆಯನ್ನು ಇಡ್ತೀವೋ ಜೀವನವನ್ನು ಧೈರ್ಯದಿಂದ ಬದುಕ್ತೀವಿ ಮತ್ತು ಎಷ್ಟೇ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಅವುಗಳನ್ನು ಫೇಸ್ ಮಾಡ್ತೀವಿ. ಯಾಕಂದರೆ ಅಂತಿಮ ಸತ್ಯ ಅನ್ನೋದು ನನ್ನ ಜೊತೆ ಇದೆ, ನಾನು ಅದರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅನ್ನೋ ಒಂದು ಬಲವಾದ ನಂಬಿಕೆ ನಮ್ಮಲ್ಲಿ ಇರುತ್ತೆ. ಖಂಡಿತ ಭಗವಂತನ ಮೇಲೆ ನಾವು ನಂಬಿಕೆ ಇಟ್ಟಿವಿ ಅಂತಂದರೆ ಖಂಡಿತ ನಾವು ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ, ಯಾಕಾಗೋದಿಲ್ಲ. ಜೊತೆಗೆ ನಮ್ಮ ಒಂದು ಪ್ರಯತ್ನ ಕೂಡ ಇರಬೇಕು ಅಷ್ಟೇ.